ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶುಭೋದಯ. ನಾನು ಇವತ್ತು ಬೆಳಗ್ಗೆಯಿಂದನೇ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ದೋಸೆ ಮಾಡಿದ್ದೆ. ಈ ರೀತಿಯಾಗಿ ಪುಟ್ಟದಾಗಿ ನನ್ನ ಮಗಳಿಗೆ ದೋಸೆ ಹಾಕ್ಕೊಟ್ರೆ ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ. ಮತ್ತು ಅದ್ರ ಜೊತೆಗೆ ಬೆಲ್ಲ, ತುಪ್ಪ, ಸ್ವಲ್ಪ ಏನಾದರೂ ಸ್ವೀಟ್ ಇದ್ದರೆ ಇನ್ನೂ ಇಷ್ಟಪಟ್ಟು ತಿಂತಾಳೆ. ಈ ರೀತಿ ಮಕ್ಳಿಗೆ ಮಾಡಿಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮತ್ತು ಅವಳನ್ನ ರೆಡಿ ಮಾಡ್ಕೊಂಬಿಟ್ಟು ನಾನು ಮತ್ತು ಅವಳು ಶಾಲೆಗೆ ಅವಳನ್ನ ಬಿಡೋಕ್ಕೆ ನಾನು ಹೊರಟೆ. ಅಷ್ಟೊತ್ತಿಗೆ ಅವಳ ಸ್ಕೂಲಲ್ಲಿ ಏನೋ ಇವತ್ತು ಉದ್ಘಾಟನೆ ಸಮಾರಂಭ ಇತ್ತು ಅಂದ್ಕೊಂಡು ಎಲ್ಲ ಮಿಸ್ಸು, ಟೀಚರ್ಸು ಎಲ್ಲ ಬಂದಿದ್ದರು. ಮನೆಗೆ ಬಂದು ನನ್ನ ಮಗನಿಗೆ ರೆಡಿ ಮಾಡಿ ಅವನಿಗೆ ಸ್ಕೂಲಿಗೆ ಬಿಟ್ಟು ಇವತ್ತು ತಿಂಡಿಗೆ ನಾವು ರೊಟ್ಟಿ ಮತ್ತು ಹರವೆ ಸೊಪ್ಪು ಹಾಕಿ ಮೊಳಕೆ ಕಟ್ಟಿದ ಮೆಂತ್ಯ ಪಲ್ಯ ಮಾಡಿದ್ವಿ. ಮತ್ತು ಅಡುಗೆ ಕೆಲಸ ನಾನು ಸ್ಟಾರ್ಟ್ ಮಾಡಿದೆ. ಹಾಗಲಕಾಯಿ ಕಹಿ ಅನ್ನೋರು ಈ ರೀತಿಯಾಗಿ ಹಾಗಲಕಾಯಿ ಹೆಚ್ಕೊಂಡ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಒಂದು 3 ಸತಿ ತೊಳೆದು ಈ ರೀತಿಯಾಗಿ ಫ್ರೈ ಮಾಡೋದ್ರಿಂದ ಎಷ್ಟೇ ಹಾಗಲಕಾಯಿ ಕಹಿ ಅನ್ನೋರು ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನವಲಕೋಸು ಬೇಳೆ ಹಾಕಿ ಸಾಂಬಾರು ಮಾಡಿದ್ದೆ, ಹಾಗೆ ಬೆಂಡೆಕಾಯಿ ಪಲ್ಯನೂ ಮಾಡಿದ್ದೆ. ನನಗೂ ಊಟಕ್ಕೆ ಬಡಿಸ್ಕೊಂಡು ಹಾಗೆ ಮನೆಯವರಿಗೆಲ್ಲ ಊಟಕ್ಕೆ ಬಡಿಸ್ಕೊಟ್ಟು ನಾನು ಊಟ ಎಲ್ಲ ಮಾಡಿಬಿಟ್ಟು ಇವತ್ತು ನನ್ನ ಮಗನ ಶಾಲೆಯಲ್ಲಿ ಅಂಗನವಾಡಿಯಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಇತ್ತು, ಹೇಳ್ಕೊಡ್ಬೇಕಿತ್ತು ಅಂದ್ಕೊಂಡು ಅಂಗನವಾಡಿ ಹತ್ರ ಹೊರಟೆ. ಹಾಗೆ ಹಾಡು ಚೆನ್ನಾಗಿ ಕೇಳಿಸ್ತಿರ್ಲಿಲ್ಲ, ಸೌಂಡ್ ಇಲ್ಲ ಅಂದ್ಕೊಂಡು ಮನೇಲಿರುವಂಥ ಬ್ಲೂಟೂತನ್ನೇ ತೊಗೊಂಡು ಅಂಗನವಾಡಿ ಹತ್ರ ಹೊರಟೆ. ಇವತ್ತು ಅಂಗನವಾಡಿಗೆ ಮತ್ತೊಂದು ಅಕ್ಕ ಬರ್ತಿದ್ರಲ್ವ, ಇವತ್ತು ಅವರು ಬರಲ್ಲ ಅಂದ್ಕೊಂಡು ನಾನೇ ಅಂಗನವಾಡಿಗೆ ಹೊರಟು ಡ್ಯಾನ್ಸ್ ಎಲ್ಲ ಹೇಳಿಕೊಟ್ಟು ಹಾಗೆ ನನ್ನ ದೊಡ್ಡ ಮಗಳನ್ನ ಕರ್ಕೊಂಡು ಹಾಗೆ ನನ್ನ ಸಣ್ಣ ಮಗಳನ್ನ ಕರ್ಕೊಂಡು ಮನೆ ಹತ್ರ ಬಂದೆ. ಇವತ್ತು ನಮ್ಮ ಹೊಸದಾಗಿ ಒಂದು ಮೀನು ತಂದು ಬಿಟ್ಟಿದ್ದರು. ಅದು ನೋಡೋದಿದ್ದರೆ ಅದೇನಪ್ಪ ಈ ರೀತಿಯಾಗಿ ನನ್ನ ವಿಡಿಯೋ ಎಲ್ಲ ಮಾಡ್ತಾಯಿದ್ದಾರೆ ಅನ್ನೋ ಥರ ನೋಡ್ತಾ ಇತ್ತು. ಮತ್ತು ತುಪ್ಪ ತೊಗೊಂಬಂದಿದ್ರು ಮನೇಲಿ. ತುಪ್ಪ ಹೇಗಿದೆ ಅಂತ ನೋಡೋಣ ಅಂತ ತುಪ್ಪದ ಮುತ್ತಲ ತೆಗೆದುಬಿಟ್ರೆ ಅದೆಷ್ಟು ಸ್ಮೆಲ್ಲು ಘಮ ಘಮ ಅಂತ ಇತ್ತಂದರೆ ತುಪ್ಪ ನೋಡಿದರೆ ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿನ್ನೋಣ ಅನ್ನೋಷ್ಟು ಆ ರೀತಿ ಆಗಿತ್ತು. ಮತ್ತು ಇಲ್ಲಿ ಪಪ್ಪಾಯಿದು ನಮ್ಮ ಮನೇಲಿ ಸ್ವೀಟ್ ಮಾಡ್ತಾರೆ. ಆಮೇಲೆ ಮಕ್ಕಳಿಗೆಲ್ಲ ಬಾಳೆಹಣ್ಣು ತೊಗೊಂಬಂದಿದ್ರು, ಹಾಗೆ ಕಡಲೆ ಗಿಡನೂ ತೊಗೊಂಬಂದಿದ್ರು. ಮಕ್ಕಳೆಲ್ಲ ಕಡಲೆ ಗಿಡ ಎಲ್ಲ ತಿಂದು ಈ ರೀತಿಯಾಗಿ ಮನೆಯೆಲ್ಲ ಗಲೀಜು ಮಾಡಿಟ್ಟಿದ್ರು. ನಾನು ಕಸ ಎಲ್ಲ ಗುಡಿಸ್ಬಿಟ್ಟು ಅಡುಗೆ ಮಾಡೋಕ್ಕೆ ಹೊರಟೆ. ಇವತ್ತು ಅಡುಗೆಯಲ್ಲಿ ನಾನ್ ವೆಜ್ ಮಾಡಿದ್ವಿ. ರಾತ್ರಿಗೆ ಮೀನು ತೊಗೊಂಬಂದಿದ್ರು ಮತ್ತು ಮಟನ್ ತೊಗೊಂಬಂದಿದ್ರು. ಮೀನು ಸಾರು ಮಾಡಿಬಿಟ್ಟು ಮತ್ತು ಮಟನ್ನ ಮಸಾಲೆ ಹಾಕ್ದೇ ಶೇರ್ವ ಟೈಪು ಈ ರೀತಿಯಾಗಿ ಮಾಡಿದ್ದೆ ನಾನು. ಅದು ರೊಟ್ಟಿ ಮತ್ತು ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಆದರೆ ನಾನಿವತ್ತು ರೊಟ್ಟಿನೂ ಮಾಡಿರಲಿಲ್ಲ, ಚಪಾತಿ ಮಾಡಿರಲಿಲ್ಲ, ನಾರ್ಮಲ್ ರೈಸ್ ಮಾಡಿದ್ದೆ. ಈ ರೀತಿಯಾಗಿ ಊಟ ಎಲ್ಲ ಮಾಡ್ಕೊಂಬಿಟ್ಟು ಮತ್ತು ನನ್ನ ಮಗನ ಡ್ಯಾನ್ಸಿಗೆ ಸ್ವಲ್ಪ ಹೂವೆಲ್ಲ ಕ್ರಾಫ್ಟ್ ಮಾಡೋದಿತ್ತು ಅಂದ್ಕೊಂಡು ಕ್ರಾಫ್ಟ್ ಎಲ್ಲ ಮಾಡೋಕ್ಕೆ ಕೂತ್ಕೊಂಡೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡೋದಕ್ಕೆ ನನಗೆ ಸಪೋರ್ಟ್ ಸಿಗುತ್ತೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.